ವೆಲ್ಕಮ್ ಟು ರಾಧಾ ಚಾನೆಲ್. ನೋಡಿ, ನಾನಿವತ್ತು ಉದ್ದಿನಬೇಳೆ ಮುರುಕು ಮಾಡಿ ತೋರಿಸ್ತಾ ಇದ್ದೆ. ನೋಡಿ, ಇದರಲ್ಲಿ ಒಂದು ಲೋಟೆ ಇಟ್ಕೊಂಡೆ, ಅದು ಉದ್ದಿನಬೇಳೆ ನೆನೆಸಿ ಇಟ್ಕೊಂಡಿದೆ. ಒಂದು 3 ಗಂಟೆ ನೆನೆಸ್ಬೇಕು. ಒಂದು 3 ಗಂಟೆ ನೆನೆಸಿ ಇಟ್ಕೊಂಡಿದೆ. ಇದನ್ನೀಗ ಕುಕ್ಕರ್ಗೆ ಹಾಕೊಂಡು ಬೇಯಿಸ್ಕೊಳಕ್ಕೆ. ನೋಡಿ, ಈ ಕುಕ್ಕರ್ಗೆ ಹಾಕೊಂಬ. ಒಂದು ಲೋಟ ಉದ್ದಿನಬೇಳೆಗೆ ಅದೇ ಲೋಟದಲ್ಲಿ 2 ಲೋಟ ನೀರು. ಇದೀಗ ಒಲೆ ಮೇಲೆ ಇಟ್ಕೊಂಡು 3 ವಿಸಿಲ್ ಬರ್ಸ್ಕೊಂಬ. ನೋಡಿ, ಇಲ್ಲಿ ಇಟ್ಕೊಂಡೆ 3 ವಿಸಿಲ್ ಬರ್ಸ್ಕೊಂತ ಇದ್ದೀನಿ. ಈಗ ಬರುತ್ತೆ. 3 ವಿಸಿಲ್ ಬರ್ಸ್ಕೊಂಡು 3-4 ವಿಸಿಲ್ ಬರ್ಸ್ಕೊಂತ ನಾವು ಅನ್ನ ಹ್ಯಾಂಗೆ ಬೇಯಿಸ್ತೇವೆ ಸೇಮ್ ಹಾಗೆ 3-4 ವಿಸಿಲ್ ಬಂತು. ಆಫ್ ಮಾಡಿದೆ. ಚಪ್ಪೆ ಆದ ಕೂಡಲೇ ಓಪನ್ ಮಾಡ್ಕೊಂಬ. ನೋಡಿ, ಇಲ್ಲ ಹಾಕಿ ಬೆಂದಿತ್ತು. ನೋಡಿ, ಸರಿ ಸಾಫ್ಟ್ ಬೆಂದಿತ್ತು. ಇದನ್ನೀಗ ಅರ್ಕೊಂಡು ಇದನ್ನು ಮಿಕ್ಸಿಯಲ್ಲಿ ಹರ್ಕೊಂಬ. ಮಿಕ್ಸಿಗೆ ಹಾಕೊಂಡೆ ಇದನ್ನು. ನೋಡಿ, ಮಿಕ್ಸಿಗೆ ಹಾಕುವಾಗ ಇದೇ ನೀರನ್ನು ಬೇಯಿಸಿದ ನೀರು ಇಟ್ಕೊಂಡಿದ್ನಲ್ಲ, ಇದನ್ನು ಹಾಕೊಂಡೆ ಹರ್ಕಂತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆಲ್ಲ ಹೆಚ್ಚು ಉಪ್ಪು ಬೇಕಾತಿಲ್ಲ. ನೋಡಿ, ಒಂದು 1/4 ಟೀ ಸ್ಪೂನ್, 3/4 ಟೀ ಸ್ಪೂನ್ ಫಸ್ಟು ಓಮ. ಇದಕ್ಕೆ ಎಲ್ಲ ಮೆಣಸು ನೋಡಿ ಎಲ್ಲ ಹಾಕೋದಿಲ್ಲ. ಇದು ಹೀಗೆ ಇದರದ್ದೇ ಖಾರ ಒಂಥರ ಪರಿಮಳ ಅಥವಾ ಓಮದ್ದು ಬಿಳಿ ಇರುತ್ತೆ. ಮತ್ತು ಇದು ಸಣ್ಣದಿರುವಾಗೆಲ್ಲ ನಾನು ತಿಂದಿದೆ, ಆಂಧ್ರದಲ್ಲಿರುವಾಗೆಲ್ಲ ತುಂಬ ರುಚಿ ಇರುತ್ತೆ. ಇದು ಇದೇ ಲೋಟದಲ್ಲಿ ಉದ್ದು ಬೇಯಿಸ್ಕೊಂಡಿದೆ ಅಲ್ಲ, ಇದೇ ಲೋಟದಲ್ಲಿ 3 ಲೋಟ ಅಕ್ಕಿ ಇಟ್ಟು ಹಾಕೊಂಬ. ನಾನು ಚಂಡಿ ಅಕ್ಕಿ ಬೆಳಗ್ಗೆ ಬೇಗ ನೆನೆಸಿಟ್ಟು ಅಕ್ಕಿನ ಹೊಡಿ ಮಾಡ್ಕೊಂಡದು. ಅಂಗಡಿದು ಅದು ಸಹ ನಡೀತದೆ. ಇದನ್ನೀಗ 3 ಲೋಟ ಹಾಕಾಗಿದೆ. ಕಲಿಸುವಾಗಲೇ ಒಂದು ಸೌಟ ಫಸ್ಟ್ ಬಿಸಿ ಎಣ್ಣೆ ಹಾಕಂತ ಇದ್ದೆ. ಬೇಯಿಸಿದ ನೀರು ಪೂರ ಉದ್ದರಿವಾಗಲೇ ಬೇಕಾಯ್ತು ನನಗೆ. ಚೂರು ಗಟ್ಟಿ ಕಲಿಸ್ಕೊಂತಿಲ್ಲ. ಇದು ಸ್ವಲ್ಪ ನಾವು ಚಕ್ಕುಲಿ ಹಿಟ್ಟು, ಖಾರ ಕಡ್ಡಿ ಹಿಟ್ಟು ಎಲ್ಲ ಗಟ್ಟಿ ಕಲಿಸ್ತೇವಲ್ಲ, ಹಾಗೆ ಗಟ್ಟಿ ಕಲಿಸ್ಕೊಂತಿಲ್ಲ. ಸ್ವಲ್ಪ ನೀರೇ ತೊಂದರೆ ಇಲ್ಲ. ಇದು ನಾನು ಚಂಡಿ ಅಕ್ಕಿ ಮಿಕ್ಸಿಗೆ ಹಾಕಿದ ಕಾರಣ 1 ಲೋಟ ಹೆಚ್ಚು ಹಿಡೀತು. ಡ್ರೈ ಅಂಗಡಿದ ಪ್ಯಾಕೆಟ್ ಆದರೆ 3 ಲೋಟ ಹಿಡಿಯೋದು. ಅದಕ್ಕೆ ಮಿಕ್ಸಿಗೆ ಹಾಕೊಳ್ಳುವಾಗ ಸಹ ಹಾಗೆ ಬೇಯಿಸಿದ ನೀರನ್ನು ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸರಿ. ಕಡೆ ನಾವು ಅಕ್ಕಿ ಹಿಟ್ಟು ಹಾಕುವಾಗ ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಬೇಡ. ಇಷ್ಟು ನೀರು ಇರಬೇಕು ಒಟ್ಟಾರೆ ಹಿಟ್ಟು. ಇದನ್ನೀಗ ಇದಕ್ಕೆ ಹಾಕಂತೆ. ನಾನು ಚಕ್ಕುಲಿ ಹಚ್ಚಿಗೆ ಹಾಕಂತೆ. ನೋಡಿ, ಈ 3 ಹೋಲ್ಸ್ ಇದ್ದದ್ದು ಹಾಕೊಂಡಿದೆ. ಎಣ್ಣೆ ಹಾಕೋಣ. ಸರ್ ಅಡಿಮೇಲೆ ಮಾಡ್ಕೊಂಬ. ಇದನ್ನು ತಗೊಂಬ. ಇದೇನು ಕೆಂಪಾತಿಲ್ಲ, ಬಿಳಿ ಹಿಟ್ಟಲ್ಲ, ಹೀಗೆ ಸ್ವಲ್ಪ ಗೋಲ್ಡನ್ ಕಲರ್ ಬತ್ತಷ್ಟೇ. ನೀವು ಬೇಕಾದರೂ ಮೆಣಸು ರೊಟ್ಟಿ ಹಾಕ್ಕೊಳ್ಬೋದು. ತುಂಬ ಅಂದರೆ ತುಂಬ ರುಚಿ ಇತ್ತು. ಯಾಕಂದರೆ ಖಾರಕ್ಕೆ ಅಂತ ಹಾಕಿದ್ರು ಸಹ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಓಮದ ಪರಿಮಳ ತುಂಬ ಬಂದು ಬಾಯಿ ತುಂಬ ರುಚಿ ಆಯ್ತು. ಒಂದು ತಿಂದರೆ 4 ತಿನ್ಕೆ ಹಾಗೆ ಅಷ್ಟು ರುಚಿ ಇತ್ತು. ಇದು ಖಂಡಿತ ನೀವು ಸಹ ಟ್ರೈ ಮಾಡಿ. ಸುಲಭ ಸಹ, ಮತ್ತು ಎಂಥದ್ದು ಹೆಚ್ಚು ಕೆಲಸ ಸಹ ಇಲ್ಲ ಇದಕ್ಕೆ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ. ಥ್ಯಾಂಕ್ ಯು.